ಬೆಂಗಳೂರಿನಲ್ಲಿ ಕೊರಿಯನ್ ಬಾಯ್ಗೆ ಚಾಕು ಇರುತ್ತಾ? ಕ್ಷುಲ್ಲಕ ಕಾರಣಕ್ಕೆ ಆಡು ಅಗಲೇ ನಡು ರಸ್ತೆಯಲ್ಲಿ ಅಟ್ಟಾಡಿಸಿ ಕುತ್ತಿಗೆಗೆ ಚಾಕು ಇರುತ್ತಾ? ಚಾಕು ಹಿಡಿದು ಅಲ್ಲೇ ನಡೆಸುವ ದೃಶ್ಯ ಏರಿಯಾದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಬೆಂಗಳೂರಿನಲ್ಲಿ ಕೊರಿಯನ್ ಬಾಯ್ಗೆ ಚಾಕು ಇರ್ತಾ ಆಗಿರುವಂತದ್ದು. ಕ್ಷುಲ್ಲಕ ಕಾರಣಕ್ಕೆ ಆಡು ಅಗಲೇ ನಡು ರಸ್ತೆಯಲ್ಲಿ ಕೂಡ ಅಟ್ಟಾಡಿಸಿ ಹೊಡೆದಿರುವಂತದ್ದು ನೋಡಿ. ಚಾಕು ಹಿಡಿದು ಅಲ್ಲೇ ನಡೆಸುವ ದೃಶ್ಯ ಆ ಏರಿಯಾದಲ್ಲಿರುವಂತಹ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿರುವಂತದ್ದು. ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಕೂಡ ಲಭ್ಯ ಆಗಿರುವಂತದ್ದು. ಕೊರಿಯರ್ ಮಾಡೆಲ್ ಮನೆ ಬಳಿ ಹಲ್ಲೆ ನಡೆದಿರುವಂತದ್ದು. ಅಟ್ಯಾಕ್ ಮಾಡಿದ್ದ ಆರೋಪಿ ಕಳಿಸಿದ ಲೊಕೇಶನ್ಗೆ ಬಾರದೆ ಲ್ಯಾಂಡ್ ಮಾರ್ಕ್ ಕೇಳಿದ್ದಕ್ಕೆ ಚಾಕು ಇರುತ್ತಾ? ಅಂದ್ರೆ ಬರೀ ಒಂದು ಸಿಂಪಲ್ ರೀಸನ್ ರೀ ಇದು. ಲ್ಯಾಂಡ್ ಮಾರ್ಕ್ ಕೇಳಿದ್ದಕ್ಕೆ ಚಾಕು ಇರುತ್ತಾ ಆಗಿರುವಂತದ್ದು. ಮೊಹಮ್ಮದ್ ಶಾಫಿಯಾಳು ಕೊರಿಯರ್ ಬಾಯ್ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಕೂಡ ದಾಖಲಾಗಿರುವಂತದ್ದು. ಗಾಯಾಳು ಕೊರಿಯರ್ ಬಾಯ್ಗೆ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆ ನಡೀತಾ ಇರುವಂತದ್ದು. ಸ್ಥಳಕ್ಕೆ ಅಶೋಕನಗರ ಠಾಣೆ ಪೊಲೀಸರು ಕೂಡ ಭೇಟಿ ಮಾಡಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು. ಮಾರಣಾಂತಿಕ ಹಲ್ಲೆ ಕೇಸ್ ದಾಖಲಿಸಿ ಆರೋಪಿ ಪತ್ತೆಗೆ ಮುಂದಾದ ಅಶೋಕನಗರ ಪೊಲೀಸ್ ಠಾಣೆ. ಡೆಲಿವರಿ ಬಾಯ್ಗೆ ಚಾಕು ಇರುತ್ತಾ? ಪರಾರಿಯಾಗಿರುವ ಆರೋಪಿ ಆರ್ಬರ್ಟ್ ಬೆಂಗಳೂರಿನಲ್ಲಿ ಕೊರಿಯರ್ ಬಾಯ್ಗೆ ಚಾಕು ಇರುತ್ತಾ? ಬರೀ ಒಂದೇ ಒಂದು ವಿಚಾರವಾಗಿ, ಅದರಲ್ಲೂ ಬೆಂಗಳೂರಿನಲ್ಲಿ ಇಂತಹ ಕೇಸ್ಗಳು ಬಹಳಷ್ಟು ಕಂಡು ಬರ್ತಾ ಇರುತ್ತೆ. ಅದೇ ರೀತಿಯಾಗಿ ನೋಡಿ, ಒಂದು ಕೊರಿಯರ್ ಬಾಯ್ ಮೇಲೆ ಅಲ್ಲೇ ನಡೆದಿರುವಂತದ್ದು. ಬರೀ ಒಂದು ಲೊಕೇಶನ್, ಕೊರಿಯನ್ ಬಾಯ್ ಮೇಲೆ ಹಲ್ಲೆ ನಡೆದಿರುವಂತದ್ದು ಬರೀ ಒಂದು ಲೊಕೇಶನ್ ವಿಚಾರವಾಗಿ. ಲೊಕೇಶನ್ ಕಳಿಸಿರಿ ಅಂದ್ರೆ ಅಂದ್ರೆ ಅವ್ರು ಕಳಿಸಿರುವಂತಹ ಬೇರೆ ಲೊಕೇಶನ್ ರೀಚ್ ಆದ ಕಾರಣಕ್ಕೆ ಈ ಒಂದು ಘಟನೆ ನಡೆದಿರುವಂತದ್ದು. ಅಟ್ಯಾಕ್ ಮಾಡಿದ್ದ ಆರೋಪಿ ಕಳಿಸಿದ ಲೊಕೇಶನ್ಗೆ ಬಾರದೇ ಇರೋ ಕಾರಣಕ್ಕೆ ಈ ಒಂದು ಕೊಲೆ ನಡೆದಿರುವಂತದ್ದು. ಚಾಕು ಇರುತ್ತದಿಂದ ಕೊಲೆ ಮಾಡಿರುವಂತದ್ದು. ಮೊಹಮ್ಮದ್ ಶಾಫಿಯಾಳು ಕೊರಿಯನ್ ಬಾಯ್ ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ಕೂಡ ಈ ಘಟನೆ ದಾಖಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಅವರು. ಲಕ್ಷ್ಮಿ ಅವರೇ, ಏನಾಗಿದೆ ಈ ಒಂದು ವಿಚಾರವಾಗಿ? ಬಹಳಷ್ಟು ಬೆಂಗಳೂರಿನಲ್ಲಿ ಇಂತಹ ಪ್ರಕರಣಗಳು ಬಹಳಷ್ಟು ಕೇಳಿ ಬರ್ತಾನೆ ಇದೆ. ಬರೀ ಚಿಕ್ಕ ಚಿಕ್ಕ ವಿಚಾರವಾಗಿ ಈ ಒಂದು ಹಲ್ಲೆ ನಡೀತಾ ಇರುವಂತದ್ದು, ಕೊಲೆಗಳ ಆರೋಪಗಳು ಕೇಳಿ ಬರ್ತಾ ಇರುವ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಂಭವಿಸ್ತಾ ಇದೆ. ಏನು ಈ ಘಟನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ನೀಡೋದಾದ್ರೆ?
ಪೂಜಾ, ಈ ಒಂದು ಘಟನೆ ಏನಿದೆ ಇದು ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಹಾಡಹಗಲೇ ವ್ಯಕ್ತಿಯೊಬ್ಬ ಕೊರಿಯರ್ ಬಾಯ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅಥವಾ ಚಾಕುವನ್ನ ಇರಿದುಕೊಂಡು, ಅದು ಕೂಡ ನಡು ರಸ್ತೆಯಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆತ ಚಾಕು ಹಿಡಿದು ಏನು ಈ ಮೊಹಮ್ಮದ್ ಶಫಿ ಎಂಬ ಕೊರಿಯರ್ ಬಾಯ್ ಏನಿದೆ ಅವನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾನೆ. ಆಗ ಆತ ತಪ್ಪಿಸ್ಕೊಂಡು ಓಡೋಗ್ತಾನೆ. ಓಡೋದ್ರು ಕೂಡ ಅಟ್ಟಾಡಿಸ್ಕೊಂಡು ಹೋಗಿ ಆತನನ್ನ ಕುತ್ತಿಗೆಗೆ ಹಿಡಿದಿರ್ತಕ್ಕಂಥದ್ದು ಈಗ ಹರ್ಬಾಜು. ಅಂದ್ರೆ ವಿಚಾರ ಈಗ ನಮ್ಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈ ಕೊರಿಯರ್ ಬಾಯ್ ಏನಿದೆ ಆತ ಹರ್ಬಾಜ್ ಹೇಳಿದ ಸ್ಥಳಕ್ಕೆ ಏನು ಕೊರಿಯರ್ ತೆಗೆದುಕೊಂಡು ಹೋಗಿ ತಲುಪಿಸಿಲ್ಲ ಅಂತಕ್ಕಂಥ ವಿಚಾರಕ್ಕೆ ಕೋಪಗೊಂಡು ಇಬ್ಬರ ನಡುವೆ ಫೋನ್ ನಲ್ಲಿ ವಾಗ್ವಾದ ನಡೆದು ಜಗಳಕ್ಕೆ ಹೋಗಿ ಇದು ಅತಿರೇಕಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಯಾರು ಕೊಲೆ ಯತ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಹರ್ಬಾಜ್ ಚಾಕುವಿಂದ ಹಿಡಿದು ಆತ ನಡು ರಸ್ತೆಯಲ್ಲಿ ಸಾರ್ವಜನಿಕರ ಮಧ್ಯೆ ಈ ಕೊರಿಯರ್ ಬಾಯನ್ನ ಹಿಡ್ಕೊಂಡು ಹಲ್ಲೆ ಮಾಡ್ಲಿಕ್ಕೆ ಹೋದಾನೆ, ಮತ್ತೆ ಚುಚ್ಚಲಿಕ್ಕೆ ಹೋಗ್ತಾನೆ. ಆಗ ಆತ ಓಡೋಗ್ತಾನೆ ಒಂದು ಅಂಗಡಿ ಒಂದಕ್ಕೆ. ಆದ್ರೂ ಕೂಡ ಹಿಂದೆ ಹೋಗಿ ಆತ ಒಂದು ಕತ್ತಿಗೆಗೆ ಇರಿದಿರ್ತಕ್ಕಂಥ ಒಂದು ಘಟನೆ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಇನ್ನು ಆರೋಪಿತ ಯಾರಿದ್ದಾನೆ ಹರ್ಬಾಜ್, ಆತ ಈಗ ಪರಾರಿಯಾಗಿದ್ದು ಆತನಿಗಾಗಿ ಅಶೋಕ್ ನಗರ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಅದೇ ಈ ವಿಚಾರ ಇಷ್ಟೇನಪ್ಪ, ಇಂಥ ಒಂದು ಸಿಟಿಯಲ್ಲಿ ಸಾಕಷ್ಟು ಜನ ಪೊಲೀಸರು ಇದ್ದಾರೆ, ಮತ್ತೆ ಜನರಿದ್ದಾರೆ ಕೂಡ, ಅದು ನಿರ್ಜನ ಪ್ರದೇಶ ಅಲ್ಲ ಕೂಡ. ಅಂತದಲ್ಲಿ ಈತ ಈ ರೀತಿಯಾಗಿ ನಡ್ಕೊಂಡಿರ್ತಕ್ಕಂಥದ್ದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಆಕ್ರೋಶ ಆಗ್ತಿದೆ. ಮತ್ತೆ ಪೊಲೀಸರು ಇದ್ರ ಬಗ್ಗೆ ಸೂಕ್ತ ಕ್ರಮನ ಜರುಗಿಸ್ಬೇಕಂತಕ್ಕಂಥ ಒಂದು ಮಾತುಗಳು ಕೂಡ ಈಗ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಪೂಜಾ, ಧನ್ಯವಾದಗಳು ಲಕ್ಷ್ಮೀಪತಿ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ.